ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮುಟ್ಟಿನ ಸಮಯದಲ್ಲಿ ಮಹಿಳೆಯನ್ನ 3 ದಿನಗಳ ಕಾಲ ಅಸ್ಪೃಶ್ಯಳು ಎಂದು ಪರಿಗಣಿಸುವಂತಹ ಸಮಾಜ 4ನೇ ದಿನಕ್ಕೆ ಆಕೆ ಪವಿತ್ರಳು ಅಂತ ಹೇಗೆ ಒಪ್ಪಿಕೊಳ್ಳುತ್ತೆ? ಈ ರೀತಿಯಾಗಿ ಕೆಲ ಬುದ್ಧಿಜೀವಿಗಳ ವಿತಂಡವಾದವನ್ನ ಪ್ರಶ್ನಿಸಿದ್ದು ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಮೂರ್ತಿ ಬಿ.ವಿ. ನಾಗರತ್ನ. ಅಷ್ಟಕ್ಕೂ ಈ ವಿಚಾರ ಚರ್ಚೆಯಾಗಿದ್ಯಾಕೆ? ಬಿ.ವಿ. ನಾಗರತ್ನ ಅವರು ಇಷ್ಟೊಂದು ಖಡಕ್ ಆಗಿ ಪ್ರಶ್ನಿಸಿದ್ದು ಯಾರನ್ನ? ಏನಿದು ವಿಚಾರ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ವೀಕ್ಷಕರೇ, ಶಬರಿಮಲೆ ವಿಚಾರ ಬಂದಾಗಲೆಲ್ಲ ಕೆಲ ಸಂಘಟನೆಗಳು ಸಂಪ್ರದಾಯದ ರಕ್ಷಣೆಯ ಬಗ್ಗೆ ಮಾತಾಡ್ತಾರೆ. ಆದರೆ ಇಲ್ಲಿ ರಕ್ಷಿಸಲ್ಪಡ್ತಿರೋದು ಸಂಪ್ರದಾಯನೋ ಅಥವಾ ಮಹಿಳೆಯರನ್ನ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನೋಡುವ ಮನುವಾದಿ ಮನಸ್ಥಿತಿಯೋ ಅನ್ನೋದು ದೊಡ್ಡ ಪ್ರಶ್ನೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ಶಬರಿಮಲೆಗೆ ಮಹಿಳೆಯರಿಗೆ ಪ್ರವೇಶ ನೀಡಬೇಕು ಅಂತ ತೀರ್ಪು ನೀಡಿದಾಗ ಬಿಜೆಪಿ ಪ್ರತಿಭಟನೆಯ ಹೆಸರಿನಲ್ಲಿ ಕೇರಳದ ಬೀದಿಗಳಲ್ಲಿ ರಣರಂಗ ಸೃಷ್ಟಿಸಿತ್ತು, ರ್ಯಾಲಿ ನಡೆಸಿತ್ತು, ಕೇರಳ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿತ್ತು. ಎಷ್ಟಿದ್ರೂ ಇವರು ಮನುವಾದವನ್ನ ಅನುಸರಿಸಿಕೊಂಡು ಬಂದವರು ತಾನೆ. ಸೊ ಮಹಿಳೆಯರನ್ನು ಆಚರಣೆಯ ಹೆಸರಲ್ಲಿ, ಸಂಪ್ರದಾಯದ ಹೆಸರಲ್ಲಿ ಕಟ್ಟಿ ಹಾಕೋದು, ಅಸ್ಪೃಶ್ಯರು ಅಂತ ಬಿಂಬಿಸೋದು ಇವರ ರಾಜಕೀಯದ ಭಾಗನೂ ಆಗಿರ್ಬೋದು. ಸ್ನೇಹಿತರೆ, ಹಿಂದೆ ನಟಿ ಜಯಮಾಲಾ ಅವರು ಶಬರಿಮಲೆಗೆ ಹೋಗಿದ್ದ ವಿಚಾರ ದೊಡ್ಡ ವಿವಾದ ಸೃಷ್ಟಿಸಿತ್ತು. ಅವರನ್ನ ದೋಷಿಯಂತೆ ನೋಡಲಾಗಿತ್ತು. ಇನ್ನೊಂದು ವಿಚಾರ ಏನಂದ್ರೆ, ಪೊನ್ನಂಬಲಮೇಡು ಬೆಟ್ಟದ ಮೇಲೆ ಕಾಡಿನ ಮಧ್ಯೆ ಇರುವಂತ ಆದಿವಾಸಿಗಳು ಸಂಕ್ರಾಂತಿಯ ದಿನದಂದು ದೀಪ ಬೆಳಗಿ ಪೂಜೆ ಮಾಡ್ತಾರೆ. ಅವರು ಬೆಳಗುವ ದೀಪವೇ ಮಕರ ಜ್ಯೋತಿ. ಇದು ಮಾನವ ನಿರ್ಮಿತ ಅಂತ ದೇವಸ್ವಂ ಮಂಡಳಿ ಅಫಿಡವಿಟ್ ಸಲ್ಲಿಸಿತ್ತು. ಆದ್ರೂ ಕೂಡ ಅದು ಮಕರ ಜ್ಯೋತಿ ಅಂತ ಜನರು ಅದನ್ನೇ ನಂಬಿಕೊಂಡು ಬರ್ತಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರದಲ್ಲಿದ್ರೂ ಕೂಡ ಇಂತಿಷ್ಟು ವಯೋಮಾನದ ಮಹಿಳೆಯರಿಗೆ ಪ್ರವೇಶ ನಿಷಿದ್ಧ ಎಂಬ ಅಯ್ಯಪ್ಪ ಸ್ವಾಮಿಯ ದೇಗುಲದ ಕಟ್ಟುಪಾಡನ್ನ ಇದುವರೆಗೂ ಕೂಡ ಮುಂದುವರಿಸಿಕೊಂಡು ಬಂದಿದೆ. ಬಿಜೆಪಿ ಮತ್ತು ಬಲಪಂಥೀಯರು ಕಮ್ಯುನಿಸ್ಟರನ್ನ ಹಿಂದೂ ವಿರೋಧಿ ಅಂತ ಕರೀತಾರೆ. ಬಟ್ ವಾಸ್ತವದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರದಂತೆ ವ್ಯವಸ್ಥೆಯನ್ನ ನಿಭಾಯಿಸಿಕೊಂಡು ಬರ್ತಿದೆ. ಆದ್ರೂ ಶಬರಿಮಲೆ ತೀರ್ಪನ್ನ ಜಾರಿಗೆ ತರಲು ಪ್ರಯತ್ನಿಸಿದಾಗ ಕಮ್ಯುನಿಸ್ಟ್ ಕಾರ್ಯಕರ್ತರ ಮೇಲೆ ಹಲ್ಲೆಗಳು ನಡೆದಿತ್ತು. ಮಾಜಿ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಅವರು ಮುಟ್ಟಿನ ಕಾರಣಕ್ಕೆ ಮಹಿಳೆಯರನ್ನ ದೇವಸ್ಥಾನದಿಂದ ಹೊರಗಿಡುವುದು ಸಂವಿಧಾನದ 17ನೇ ವಿಧಿಯಡಿ ಅಸ್ಪೃಶ್ಯತೆಯೇ ಆಗಿದೆ ಅಂತ ಹೇಳಿದ್ರು. ಆದರೆ ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ರಾ ಇದನ್ನ ವಿರೋಧಿಸಿದ್ರು. ಇದು ಕೇವಲ ವಯಸ್ಸಿನ ಮಿತಿಯಷ್ಟೇ, 10ರಿಂದ 50 ವರ್ಷದ ಮಹಿಳೆಯರಿಗೆ ಮಾತ್ರ ನಿರ್ಬಂಧ ಹೇರಲಾಗಿದೆ ಅಂತ ಹೇಳಿದ್ರು. ಅಂದ್ರೆ ಇವರ ಪ್ರಕಾರ 10ರಿಂದ 50 ವರ್ಷದ ಒಳಗಿನ ಮಹಿಳೆಯರು ಅಸ್ಪೃಶ್ಯರು ಅಂತ ಅರ್ಥನಾ? ಇಲ್ಲಿ ಕೇಂದ್ರ ಸರ್ಕಾರ ಧರ್ಮದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದು ಎಷ್ಟು ಸರಿ? ಧಾರ್ಮಿಕ ವಿಚಾರಗಳಲ್ಲಿ ರಾಜಕೀಯ ಮಾಡೋದು ಎಷ್ಟು ಸರಿ ಅಂತ ದೇಶದ ಪ್ರಜ್ಞಾವಂತರು ಪ್ರಶ್ನಿಸುತ್ತಿದ್ದಾರೆ. ವೀಕ್ಷಕರೇ, ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದು ಸಂವಿಧಾನದ ಮೂಲಭೂತ ಹಕ್ಕುಗಳಿಗಿಂತ ಮಿಗಿಲಾಗೋದಕ್ಕೆ ಸಾಧ್ಯನೇ ಇಲ್ಲ. ಸಮಾನತೆ ಇಲ್ಲದ ಧರ್ಮ ಸಮಾಜಕ್ಕೆ ಮಾರಕ. ಶಬರಿಮಲೆ ಪ್ರಕರಣ ಕೇವಲ ಒಂದು ದೇವಸ್ಥಾನದ ಪ್ರವೇಶದ ವಿಷಯವಲ್ಲ, ಅದು ಈ ದೇಶದ ಮಹಿಳೆಯರ ಗೌರವ ಮತ್ತು ಘನತೆಯ ಪ್ರಶ್ನೆ. ಈ ವಿವಾದ ಯಾವಾಗ ಕೊನೆಗೊಳ್ಳುತ್ತೆ? ಮಹಿಳೆಯರಿಗೆ ಸಮಾನ ಅವಕಾಶ ಯಾವಾಗ ದೊರಕುತ್ತೆ? ಸಂಪ್ರದಾಯದ ಹೆಸರಲ್ಲಿ ಮಹಿಳೆಯರ ಮೇಲಾಗುತ್ತಿರುವಂತಹ ದೌರ್ಜನ್ಯ ಯಾವಾಗ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.